ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಯೇಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಯು ಜಿ ಸಿ ನೆಟ್ ಕೆಸೆಟ್ ಪೇಪರ್ 1 ರಿಸರ್ಚ್ ಆಪ್ಟಿಟ್ಯೂಡ್ ಅದಕ್ಕೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಟಾಪಿಕನ್ನು ಕವರ್ ಮಾಡ್ತೀವಿ. ಸೊ ನೋಡಿ, ಈಗ ಟೀಚರು ಪಾಠ ಮಾಡುವಾಗ ಏನೇನು ಫ್ಯಾಕ್ಟರ್ಸು ಯೂಶ್ವಲಿ ಅಫೆಕ್ಟ್ ಮಾಡುತ್ತೆ ಅಲ್ವಾ? ಯೂಶ್ವಲಿ ಟೀಚರೇ ಒಂದು ಫ್ಯಾಕ್ಟರು, ಆಮೇಲೆ ಲರ್ನರ್ ಒಂದು ಫ್ಯಾಕ್ಟರು. ಓಕೆ, ಏನೇನು ಫ್ಯಾಕ್ಟರು? ಟೀಚರ್ ಹರ್ಸೆಲ್ಫ್ ಈಸ್ ಅ ಫ್ಯಾಕ್ಟರ್. ನೆಕ್ಸ್ಟು ಲರ್ನರ್ ಈಸ್ ಅ ಫ್ಯಾಕ್ಟರ್. ನೆಕ್ಸ್ಟ್ ಸಪೋರ್ಟ್, ಅದೊಂದು ಸಪೋರ್ಟ್ ಮೆಟೀರಿಯಲ್. ಓಕೆ, ನೆಕ್ಸ್ಟ್ ಲರ್ನಿಂಗ್ ಎನ್ವಾರ್ನ್ಮೆಂಟ್. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್, ಇದೆಲ್ಲ ಫ್ಯಾಕ್ಟರ್ಸು. ಈ ಪ್ರತಿಯೊಂದು ಫ್ಯಾಕ್ಟರ್ಸಲ್ಲೂ ಡಿಫ್ರೆಂಟ್ ಸಬ್ ಫ್ಯಾಕ್ಟರ್ಸ್ ಇದೆ, ಅದನ್ನು ನಾವು ತಿಳ್ಕೊಳ್ಬೇಕು. ಫಸ್ಟ್ ಟೀಚರ್ ಅಂತ ತಗೊಳ್ಳೋಣ. ರೈಟ್. ಸೊ ಟೀಚರ್ ಅಂದಾಗ ಒಬ್ಬ ಟೀಚರಲ್ಲಿರುವಂಥ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ಲಿ ಅಫೆಕ್ಟ್ ಆಗುತ್ತೆ ಅದು ಟೀಚಿಂಗ್ ಪ್ರೊಸೆಸ್ಸಲ್ಲಿ. ಮೊದಲನೇದು ಯಾವುದು? ಅದರಲ್ಲಿ ನಾಲೆಡ್ಜ್. ಟೀಚರಿಗಿರುವಂಥ ನಾಲೆಡ್ಜ್. ಟೀಚರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ತುಂಬ ಚೆನ್ನಾಗಿರಬೇಕು. ಮತ್ತು ಜೊತೆಗೆ ಪೆಡಗಾಗಿ ಅಂತ ಏನು ಹೇಳ್ತೀವಿ, ಅಂದರೆ ಸಿಲೆಬಸ್ ಕರಿಕ್ಯುಲಮ್ ಅಂತ ಏನು ಹೇಳ್ತೀವಿ, ಯಾವ ಮೆಥಡ್ ಯೂಸ್ ಮಾಡ್ಕೊಂಡು ಪಾಠ ಮಾಡಬೇಕು, ಅದೆಲ್ಲ ಅದ್ರ ಬಗ್ಗೆ ಫುಲ್ ನಾಲೆಡ್ಜ್ ಇರಬೇಕು. ಅದಕ್ಕೆ ನಾವು ನೋಡ್ತೀವಿ ಪಿ ಯು ಸಿ ಲೆವೆಲ್, ಸ್ಕೂಲ್ ಲೆವೆಲಿಗೆಲ್ಲ ಓದಿಸ್ಬೇಕಂದ್ರೆ BEd ಮಾಡಬೇಕು ಅಂತ. ರೈಟ್. ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ ಟೀಚರ್ಸಿಗೆ, ಪಿಡಗಾಗಿ ಬಗ್ಗೆನೂ ಅವರಿಗೆ ನಾಲೆಡ್ಜ್ ಬರಬೇಕು ಅಂತಲೇ ಅಲ್ಲಿ ನಾಲೆಡ್ಜ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರನೇ, ಅಥವಾ ಈಗ ನೀವೇನು KCET NET ಅಂತ ಓದ್ತಾ ಇದ್ದೀರಾ ಅಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು ಅಂತಲೇ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಟಿರೋದು ನಿಮಗೆ. ಅದರಿಂದ 5 ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ಏನಾಗುತ್ತೆ ನೋಡಿ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಸಬ್ಜೆಕ್ಟ್ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಇರುತ್ತೆ. ಆಮೇಲೆ ಎಫೆಕ್ಟಿವ್ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್ ಮಾಡ್ಬೋದಾ ಸ್ಟೂಡೆಂಟಿಗೆ ಟೀಚರು? ರೈಟ್. ಸೊ ದಟ್ ಈಸ್ ಒನ್ ನಾಲೆಡ್ಜ್ ಅನ್ನೋವಂಥದ್ದು. ನೆಕ್ಸ್ಟು ಆ್ಯಟಿಟ್ಯೂಡ್. ಟೀಚರ್ ಆಟಿಟ್ಯೂಡ್ ಯಾವ ರೀತಿ ಇದೆ? ಪಾಸಿಟಿವ್ ಆಗಿದೆ, ಎಂಥ್ಯೂಸಿಯಾಸ್ಟಿಕ್ ಆಗಿದೆ. ಓಕೆ, ಹೇಳ್ಕೊಡೋ ಟೀಚರು ಕ್ಲಾಸ್ ರೂಮಿಗೆ ಹೋದಾಗ ನಾವು ತುಂಬ ಇಂಟ್ರೆಸ್ಟೇ ಇಲ್ಲ ನಮ್ಮಲ್ಲಿ ಅಂತ ಸ್ಟೂಡೆಂಟ್ಸಿಗೆ ಅನಿಸಿದ್ರೆ ಸ್ಟೂಡೆಂಟ್ ಕಲಿತಾರ? ಇಲ್ಲ ತಾನೇ? ಎಂಥ್ಯೂಸಿಯಾಸಮ್ ಇರಬೇಕು ನಮ್ಮಲ್ಲಿ. ಸ್ಟೂಡೆಂಟ್ ಫ್ರೆಂಡ್ಲಿ ಇರುವಂಥ ಆ್ಯಟಿಟ್ಯೂಡ್ ಇರಬೇಕು. ನಾವು ಲರ್ನರ್ಸಿಗೆ ಮೋಟಿವೇಟ್ ಮಾಡಬೇಕು. ಆ ರೀತಿ ಒಂದು ನಮ್ಮಲ್ಲಿ ಆ್ಯಟಿಟ್ಯೂಡ್ ಇರಬೇಕು. ಅದೊಂದು ಪ್ರೊಫೆಷ್ನಲಿಸಮ್ನ ತೋರಿಸುತ್ತೆ. ಆಮೇಲೆ ಇನೋವೇಷನ್, ಕ್ಲಾಸ್ ರೂಮಲ್ಲಿ ಇನೋವೇಷನ್ನ ಇನ್ಕ್ರೀಸ್ ಮಾಡುತ್ತೆ ಅಲ್ವಾ? ಅದು. ನೆಕ್ಸ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್. ಟೀಚರಲ್ಲಿರುವಂಥ ಕಮ್ಯುನಿಕೇಷನ್ ಸ್ಕಿಲ್ಸು ನೋಡಿ, ಕ್ಲಿಯರ್ ವರ್ಬಲ್ ಸ್ಕಿಲ್ಸ್ ಇರಬೇಕು, ನಾನ್ ವರ್ಬಲ್ ಸ್ಕಿಲ್ಸ್ ಇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ, ನಾನೇ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರ. ನನ್ನಲ್ಲೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಸರಿ ಇಲ್ಲ ಅಂದಾಗ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವು ಎಕ್ಸಾಮಲ್ಲಿ ಹೆಂಗೆ ಬರೀತೀರ? ಸೊ ಅದ್ರ ಜೊತೆಗೆ ಕ್ಲಿಯರಾಗಿ ಹೇಳುವಂಥದ್ದು ಮಾತ್ರ ಅಲ್ಲ, ಕ್ಲಿಯರ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಕರೆಕ್ಟ್. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ರಿಟರ್ನ್ ಆ್ಯಂಡ್ ಓರಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಅಂದರೆ ಅವರ್ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್, ಪೋಸ್ಚರ್ಸ್, ಇದೆಲ್ಲ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೈನ್ ಲ್ಯಾಂಗ್ವೇಜ್ ಎಲ್ಲ. ಸೊ ಇದರಲ್ಲಿ ಮಾತ್ರ ಟೀಚರ್ ಬೆಸ್ಟಾಗಿರಬೇಕು ಅನ್ನೋದು ಮಾತ್ರ ಅಲ್ಲ, ಜೊತೆಗೆ ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು, ಎಕ್ಸ್ಪ್ಲೇನ್ ಮಾಡುವಂಥದ್ದು ಬರಬೇಕು, ಆಮೇಲೆ ರೆಸ್ಪಾಂಡ್ ಮಾಡುವಂಥ ಕ್ಯಾಪಬಿಲಿಟಿ ಇರಬೇಕು ಟೀಚರಿಗೆ. ಇಂಟರ್ಯಾಕ್ಷನ್ಸ್ ಕ್ರಿಯೇಟ್ ಮಾಡಬೇಕು ಟೀಚರು ಸ್ಟೂಡೆಂಟ್ನ ಜೊತೆ. ಆ ಕ್ಯಾಪಬಿಲಿಟಿ ಇದ್ದಾಗ ಮಾತ್ರ ಬೆಸ್ಟ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿ ಟೀಚರಿಗೆ ಎಷ್ಟು ನಾಲೆಜ್ ಇದೆ, ಟೀಚರ್ ಆ್ಯಟಿಟ್ಯೂಡ್ ಯಾವ ರೀತಿ ಇದೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ ರೀತಿ ಇದೆ, ಇದೆಲ್ಲ ಟೀಚರ್ ಫ್ಯಾಕ್ಟರ್ಸು. ಈ ಫ್ಯಾಕ್ಟರ್ಸು ಟೀಚಿಂಗನ್ನು ಇಂಪ್ಯಾಕ್ಟ್ ಮಾಡುತ್ತೆ, ಅಂದರೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ರೈಟ್. ನೆಕ್ಸ್ಟು ಲರ್ನರ್ ರಿಲೇಟೆಡ್ ಫ್ಯಾಕ್ಟರ್ಸ್. ಫಸ್ಟು ಮೋಟಿವೇಶನ್. ನೋಡಿ, ನಾವು ಯೂಶ್ವಲಿ ಅಬ್ಸರ್ವ್ ಮಾಡ್ತೀವಿ, ಸ್ಟೂಡೆಂಟ್ಸ್ ಬಂದು ಕೂತಿರ್ತಾರೆ ಫಸ್ಟ್ ಇಯರ್, ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ ಡಿಗ್ರಿಗೆ. ಯಾಕಪ್ಪ ಅಡ್ಮಿಷನ್ ತೊಗೊಂಡಿದ್ದೀಯ ಅಂದರೆ ದೇ ಡೋಂಟ್ ಹ್ಯಾವ್ ಅನ್ ಆನ್ಸರ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಮೋಟಿವೇಶನ್.
ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ನಮಗೆ ಮೋಟಿವೇಶನ್ ಇಲ್ಲ ಅಂದರೆ ನಾವು ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ಕಷ್ಟಪಡಲ್ಲ. ಇಲ್ಲಿ ಯಾವ ಸ್ಟೂಡೆಂಟು ಕೂಡ ಜಾಣ ದಡ್ಡ ಅನ್ನೋದಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು ಮಕ್ಕಳಲ್ಲಿ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ವೆದರ್ ದೇ ಹ್ಯಾವ್ ಅ ಮೋಟಿವೇಶನ್ ಇನ್ ದೇರ್ ಲೈಫ್ ಆರ್ ನಾಟ್. ಇಂಟೆಲಿಜೆನ್ಸ್ ಇರುತ್ತೆ, ಹೌದು, ಇಂಟೆಲಿಜೆನ್ಸ್ ಮ್ಯಾಟರ್ಸ್, ಅಂದರೆ ಲರ್ನಿಂಗ್ ಎಬಿಲಿಟಿ ಮ್ಯಾಟರ್ಸ್. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರ ಇಂಟೆಲಿಜೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅವ್ರ ಲೈಫಲ್ಲಿ ಏನೋ ಒಂದು ಮೋಟಿವೇಶನ್ ಅಂತ ಇದ್ದರೆ ಅವ್ರು ಫಾಸ್ಟ್ ಲರ್ನರ್ ಆಗ್ತಾರೆ. ಅವ್ರು ಸರಿ ತಾನೆ? ಸೊ ಇಲ್ಲಿ ಮೋಟಿವೇಶನ್ ಅನ್ನೋದು ಏನು ಮಾಡುತ್ತೆ ನೋಡಿ, ಸ್ಟೂಡೆಂಟ್ಸನ್ನು ಫಾಸ್ಟ್ ಲರ್ನರ್ ಆಗಿ ಮಾಡುತ್ತೆ. ಅವ್ರು ಏನೇ ಕಲ್ತರೂ ಕೂಡ ರಿಟೈನ್ ಮಾಡ್ಕೊಳ್ತಾರೆ, ಲಾಂಗ್ ಟರ್ಮಿಗೆ ರಿಟೈನ್ ಮಾಡ್ಕೊಳ್ತಾರೆ. ನಾವು ಯಾವ ರೀತಿ ಅವ್ರನ್ನ ಮೋಟಿವೇಟ್ ಮಾಡ್ಬೋದು? ಅವ್ರನ್ನ ನಾವು ರಿವಾರ್ಡ್ ಕೊಟ್ಟು, ಈಗ ನಾವು ಚೆನ್ನಾಗಿ ಕ್ಲಾಸಿಗೆ ಬರ್ತಾ ಇದ್ದಾರೆ ಅಂದರೆ ಒಳ್ಳೆ ಇಂಟರ್ನಲ್ ಮಾರ್ಕ್ಸ್ ಕೊಡುವಂಥದ್ದು, ಎನ್ಕರೇಜ್ ಮಾಡುವಂಥದ್ದು. ನಾನೇನೇ ಒಂದು ಪಾಠ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅದರ ಇಂಪಾರ್ಟೆನ್ಸ್ ಅವ್ರ ಲೈಫಲ್ಲಿ ಏನಿದೆ, ಅದು ಏನಕ್ಕೆ ಅವ್ರು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ. ದಟ್ ಈಸ್ ಮೋಟಿವೇಶನ್. ನೆಕ್ಸ್ಟ್, ಇಂಟ್ರೆಸ್ಟ್. ಯಾವಾಗ ಸ್ಟೂಡೆಂಟು ನಾವು ಹೇಳ್ಕೊಡುವಂಥ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೋ ಆಟೋಮೆಟಿಕ್ಕಾಗಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಅವನ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗುತ್ತೆ, ರೈಟ್? ನಾವು ಯಾವ ರೀತಿ ಹೇಳ್ಕೊಡ್ಬೇಕಂದ್ರೆ ಆ ಸ್ಟೂಡೆಂಟು ಲೆಸನ್ಸಿಗೆ ಕನೆಕ್ಟ್ ಆಗಬೇಕು. ರಿಯಲ್ ಲೈಫ್ ಸಿಚುವೇಶನ್ಸ್ ಎಕ್ಸಾಂಪಲ್ಸ್ ಕೊಟ್ಟು ನಾವು ಹೇಳ್ಕೊಡ್ಬೋದು, ರೈಟ್? ನೆಕ್ಸ್ಟ್, ಇಂಟೆಲಿಜೆನ್ಸ್. ಡಿಫ್ರೆಂಟ್ ಸ್ಟೂಡೆಂಟ್ಸಿಗೆ ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ, ಹೌದು. ಅಂದರೆ ಲರ್ನಿಂಗ್ ಎಬಿಲಿಟಿ ಡಿಫ್ರೆಂಟಾಗಿರುತ್ತೆ ತಾನೇ. ಕೆಲವರು ಫಾಸ್ಟಾಗಿ ಕಲ್ತು ಬಿಡ್ತಾರೆ, ಕೆಲವರು ಸ್ಲೋ ಆಗಿ ಕಲಿತಾರೆ. ಸೊ ನಾವು ಟೀಚಿಂಗ್ ಮೆಥಡನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ರೀತಿಯ ಇಂಟೆಲಿಜೆನ್ಸ್ ಲೆವೆಲಿಗೂ ಮೀಟ್ ಮಾಡಬೇಕು, ಆ ರೀತಿ. ಸೊ ಈ ಫ್ಯಾಕ್ಟರ್ಸ್, ಮೋಟಿವೇಶನ್, ಇಂಟ್ರೆಸ್ಟು, ಇಂಟೆಲಿಜೆನ್ಸ್ ವಿತಿನ್ ಅ ಲರ್ನರ್ ಆಲ್ಸೋ ಇನ್ಫ್ಲುಯೆನ್ಸಸ್ ದ ಟೀಚಿಂಗ್ ಆರ್ ಲರ್ನಿಂಗ್. ಓಕೆ, ನೆಕ್ಸ್ಟು ಸಪೋರ್ಟ್ ಮೆಟೀರಿಯಲ್. ಲೈಕ್ ನಾವು ಏನೇನು ಸಪೋರ್ಟ್ ಮೆಟೀರಿಯಲ್ಸ್, ಏಡ್ಸ್ ಯೂಸ್ ಮಾಡ್ತೀವಿ, ಆಡಿಯೋ ವಿಷುವಲ್ಲು, ಚಾರ್ಟ್ಸು, ಮಾಡೆಲ್ಸು, ರೈಟ್, ವೀಡಿಯೋಸು, ಇದೆಲ್ಲ ಏನು ಮಾಡುತ್ತೆ, ಮಕ್ಕಳು ಇದನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಾಗ ಅವರ ರಿಟೆನ್ಷನ್ನು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈಸಿ ಇರುತ್ತೆ. ನೆಕ್ಸ್ಟು ಇದರಲ್ಲೇ ICT ಟೂಲ್ಸ್ ಯೂಸ್ ಮಾಡುವಂಥದ್ದು, ಲೈಕ್ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡುವಂಥದ್ದು, ಪ್ರೊಜೆಕ್ಟರ್ಸ್ ಯೂಸ್ ಮಾಡುವಂಥದ್ದು, ಡಿಜಿಟಲ್ ಪ್ಲಾಟ್ಫಾರ್ಮ್ಸು, ಆನ್ಲೈನ್ ರಿಸೋರ್ಸಸ್ ಕೊಡುವಂಥದ್ದು ಮಕ್ಕಳಿಗೆ. ಯೂಶ್ವಲಿ ಮಕ್ಕಳು ಎಲ್ಲೆಲ್ಲಿಂದ ಕಲ್ತ್ಕೊಳ್ಬೇಕು, ಯೂಟ್ಯೂಬಲ್ಲೇ ಅವ್ರು ಕಲಿತಾ ಇದ್ದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಕಲ್ತ್ರೆ ಅದು ಈಸಿ ಆಗುತ್ತೆ ಅವರಿಗೆ, ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕು ಆ್ಯಸ್ ಎ ಟೀಚರ್ಸ್. ಸೊ ಸಪೋರ್ಟ್ ಮೆಟೀರಿಯಲ್ ಏನೇನಿದೆ ಅಂತ. ನೆಕ್ಸ್ಟು ಲರ್ನಿಂಗ್ ಎನ್ವಾನ್ಮೆಂಟ್. ಸೊ ಫಿಸಿಕಲ್ ಎನ್ವಾನ್ಮೆಂಟ್, ಅದರಲ್ಲಿ ಫಸ್ಟ್ ಒಂದು ಫಿಸಿಕಲ್ ಇದು ಫೋರ್ತ್ ಒನ್ ಅಲ್ಲ. ಫಿಸಿಕಲ್ ಎನ್ವಾನ್ಮೆಂಟಲ್ಲಿ ಲೈಕ್ ಕ್ಲಾಸ್ ರೂಮ್ ಸೈಜ್. ಈಗ ನಮ್ಮಲ್ಲಿ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮ್ಯಾಕ್ಸಿಮಮ್ 75 ಸ್ಟೂಡೆಂಟ್ಸ್ ಪರ್ ಕ್ಲಾಸ್ ರೂಮ್ ಅಂತ. ಯಾಕೆ ಮಾಡಿದ್ರು? ಮೊದಲಾದರೆ ಕ್ಲಾಸ್ ರೂಮಲ್ಲಿ 100-120 ಜನ ಸ್ಟೂಡೆಂಟ್ಸು. 120 ಜನ ಸ್ಟೂಡೆಂಟ್ಸ್ ಅಂದರೆ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದರೆ 120 ಜನ ಸ್ಟೂಡೆಂಟ್ ಇದ್ದರು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಟ್ಲೀಸ್ಟ್ 80-90 ಜನ ಸ್ಟೂಡೆಂಟ್ಸ್ ಕ್ಲಾಸ್ ರೂಮಲ್ಲಿ ಕೂತಿರ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನಾದರೂ ಉದ್ದುದ್ದ ಇದ್ದರೆ, ಓಕೆ, ಬರೀ 2 ರೋ ಇದ್ದರೆ ಎಲ್ಲರನ್ನೂ ರೀಚ್ ಮಾಡೋದಿದೆ ನೋಡಿ, ತುಂಬ ಕಷ್ಟ. ಕೆಲವೊಮ್ಮೆ ಸಿಟ್ಟಿಂಗ್ ಅರೇಂಜ್ಮೆಂಟು ಈ ರೀತಿ 3 ರೋಸ್ 4 ರೋಸ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ರೀಚ್ ಮಾಡ್ಬೋದು. ವೆಂಟಿಲೇಷನ್ ಇದೆಯಾ, ಲೈಟಿಂಗ್ ಯಾವ ರೀತಿ ಇದೆ, ಸ್ಟೂಡೆಂಟ್ಸ್ ಕಂಫರ್ಟೇಬಲ್ ಆಗಿದೆಯಾ, ಅವ್ರು ಕೂರುವಂಥ ಡೆಸ್ಕ್ ಬೆಂಚ್ ಎಲ್ಲ ಸರಿಯಾಗಿದೆಯಾ, ಅದೆಲ್ಲ ಫಿಸಿಕಲ್ ಎನ್ವಾನ್ಮೆಂಟ್. ನೆಕ್ಸ್ಟ್ ಸೈಕಾಲಜಿಕಲ್ ಎನ್ವಾನ್ಮೆಂಟು ಸ್ಟೂಡೆಂಟ್ಸ್ ನೋಡಿ ಬುಲಿಂಗ್ ಮಾಡ್ದಲೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಟೀಚರ್ಸು ಸ್ಟೂಡೆಂಟ್ಸಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಟೀಚರ್ಸ್ಗೆ ಸ್ಟೂಡೆಂಟ್ಸ್ ರೆಸ್ಪೆಕ್ಟ್ ಕೊಡ್ತಾರೆ. ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ಎಮೋಷ್ನಲಿ ಸೇಫ್. ಅದೆಲ್ಲ ಏನು ಮಾಡುತ್ತೆ ಅಂದರೆ ಸೈಕಾಲಜಿಕಲ್ ಎನ್ವಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ನಾನು ಯೂಶ್ವಲಿ ಕ್ಲಾಸ್ ರೂಮಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಮಕ್ಕಳು ತುಂಬ ನಗ್ನಗ್ತಾ ಖುಷಿಯಾಗಿರ್ಬೇಕು. ಅವ್ರು ತೀಟ್ಲೆ ಮಾಡಿದ್ರು ಪರವಾಗಿಲ್ಲ, ಅವ್ರು ಮಾತಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ರಿಯಲಿ. ಬಿಕಾಸ್ ಈ ಜನ್ರೇಷನ್ ಅವರು ಸ್ವಲ್ಪಕ್ಕೂ ಸೆನ್ಸಿಟಿವ್ ಆಗಿರ್ತಾರೆ. ಈ ಕ್ಲಾಸ್ ರೂಮಲ್ಲಿ ಅವರು ಮಾತಾಡ್ತಾ ಇಲ್ಲ, ಅವ್ರ ಬಿಹೇವಿಯರಲ್ಲಿ ಚೇಂಜ್ ಇದೆ ಅಂದರೆ ಏನೋ ಟೆನ್ಷನ್ ಇರುತ್ತೆ. ಇಲ್ಲ ಅಂದರೆ ಅವರು ಕಾಮಾಗಿ ನಗ್ನಗ್ತಾ ಅಕ್ಕಪಕ್ಕದಲ್ಲಿ ಏನೋ ಒಂದು
ತೀಟ್ಲೆ ಮಾಡ್ಕೊಂಡು ಕೂತಿದ್ರೆ ಐ ಫೀಲ್ ಬೆಟರ್. ಸೊ ಅಲ್ಟಿಮೇಟ್ಲಿ ಐ ಫೀಲ್ ದಟ್ ದೇ ಆರ್ ಎಮೋಷ್ನಲಿ ಸೇಫ್ ಅಂತ. ದೇ ಆರ್ ಫೀಲಿಂಗ್ ದಟ್ ಕೈಂಡ್ ಆಫ್ ಟುಗೆದರ್ನೆಸ್ ಬೈ ಸಿಟ್ಟಿಂಗ್ ವಿತ್ ದರ್ ಕ್ಲಾಸ್ಮೇಟ್ಸ್ ಅಂತ. ಇಲ್ಲ ಅವ್ರು ಬೇಜಾರಲ್ಲಿ ಕೂತಿದ್ದಾರೆ ಅಂದರೆ ದೇ ಆರ್ ನಾಟ್ ಫೀಲಿಂಗ್ ದಟ್ ಗ್ರೂಪ್ ಕೋಹೆನ್ಸಿವ್ನೆಸ್ ಅಂತ ಹೇಳ್ತೀವಿ ನಾವು HR OB ಓದುವಾಗ. ಆ ಕ್ಲಾಸಿಗೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆ ಟೀಮಲ್ಲಿ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆ ಡೆಸ್ಕಲ್ಲಿ ಕೂರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅಥವಾ ಒಬ್ಬ ಟೀಚರ್ ಅವ್ರಿಗೆ ಇಷ್ಟ ಇಲ್ಲ. ಆ ರೀತಿ ಯಾವುದಾದ್ರೂ ಸಿಚುವೇಶನ್ ಇರ್ಬೋದು ಅವರಿಗೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಂಥ ಫ್ಯಾಕ್ಟರ್ಸ್ಗಳು ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಟೀಚಿಂಗ್ ಲರ್ನಿಂಗನ್ನು. ನೆಕ್ಸ್ಟು 5th ಪಾಯಿಂಟ್ ಈಸ್ ಇನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಫ್ಯಾಕ್ಟರ್ಸ್, ರೈಟ್. ಒಂದು ಪಾಲಿಸೀಸ್. ಪಾಲಿಸೀಸ್ ನೋಡಿ, ಅಕಾಡೆಮಿಕ್ ಫ್ರೀಡಮ್ ಯಾವ ರೀತಿ ಇದೆ. ಒಬ್ಬ ಟೀಚರ್ ಏನೋ ಅಡಿಷ್ನಲ್ ಆಗಿ ಹೇಳ್ಕೊಡ್ತಾನೆ ಅಂದರೆ ಅಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಇರುವಂಥ ಹೈಯರ್ ಅಥಾರಿಟೀಸ್ ಅದನ್ನು ಎನ್ಕರೇಜ್ ಮಾಡ್ತಾರಾ, ಅದನ್ನೆಲ್ಲ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಾರಾ, ಟೀಚರಿಗೆ ಫ್ರೀಡಮ್ ಕೊಡ್ತಾರಾ, ಅಕಾಡೆಮಿಕ್ ಫ್ರೀಡಮ್ ಕೊಡ್ತಾರಾ, ಇವ್ಯಾಲ್ಯೂಯೇಷನ್ ಪಾಲಿಸೀಸ್ ಯಾವ ರೀತಿ ಇದೆ, ಟೀಚಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇದೆ, ಇದೆಲ್ಲ ಏನಂತೀವಿ ಪಾಲಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ. ಸೊ ಅವೈಲಬಿಲಿಟಿ ಆಫ್ ಕ್ಲಾಸ್ ರೂಮ್ಸು, ಲೈಬ್ರರೀಸ್, ಲ್ಯಾಬ್ರೇಟರೀಸ್, ICT ಫೆಸಿಲಿಟೀಸು, ಟೀಚಿಂಗ್ ಏಡ್ಸು, ಇದೆಲ್ಲ ಏನು ಮಾಡುತ್ತೆ ಅಂದರೆ ಟೀಚಿಂಗ್ ಲರ್ನಿಂಗನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಲ್ವಾ. ಈಗ ಕ್ಲಾಸ್ ರೂಮಲ್ಲಿ ಪ್ರೊಜೆಕ್ಟರ್ಸ್ ಇದೆ ಅಂದರೆ ಟೀಚರ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಚೆನ್ನಾಗಿ ಹೇಳ್ಕೊಡ್ಬೋದು. ವೀಡಿಯೋಸ್ ಎಲ್ಲ ಯೂಸ್ ಮಾಡಿಕೊಂಡು, ಆಡಿಯೋ ವಿಷುವಲ್ಸ್ ಎಲ್ಲ, ರೈಟ್. ಸೊ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್. ಈಗ ಒಂದು ಕ್ಲಾಸ್ ರೂಮಲ್ಲಿ ನಾನೊಂದು ಮೂವಿ ಯಾಕೆ ತೋರಿಸ್ಬೇಕು ಅಂದ್ಕೊಳ್ಳೋಣ. ಸೊ ಆದರೆ ನೀವು ಮೂವೀಸ್ ಎಲ್ಲ ಹಾಕಿ ತೋರಿಸಂಗಿಲ್ಲ ಅಂತ ಏನಾದರೂ ನಿಮ್ಮ ಕಾಲೇಜ್ಗಳಲ್ಲಿ ಅಡಚಣೆ ಮಾಡಿದ್ರೆ ದೆನ್ ಇಟ್ ಮೀನ್ಸ್ ಪಾಲಿಸೀಸ್ ಆರ್ ನಾಟ್ ರೈಟ್. ಇಲ್ಲಿ ಪಾಲಿಸಿ ಅಲ್ಟಿಮೇಟ್ಲಿ ಯು ಶುಡ್ ಹ್ಯಾವ್ ಅ ಫ್ರೀಡಮ್ ಟು ಟೀಚ್, ಫ್ರೀಡಮ್ ಟು ಎಕ್ಸ್ಪ್ಲೋರ್ ದ ಕ್ಯಾಪಬಿಲಿಟೀಸ್ ಆಫ್ ದ ಸ್ಟೂಡೆಂಟ್ಸ್. ಅದೆಲ್ಲ ಮಾಡುವಂತಹ ಒಂದು ಆಪ್ಷನ್ಸ್ ನಿಮಗಿರಬೇಕು. ಇದೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಟೀಚಿಂಗ್, ಆಲ್ಸೋ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಲರ್ನಿಂಗ್. ಇದು ಕೂಡ ಆಗುತ್ತೆ. ಓಕೆ, ಸೊ ಐ ಹೋಪ್ ದಟ್ ದಿಸ್ ವಿಡಿಯೋ ಹ್ಯಾಸ್ ಮೇಡ್ ಯು ಅಂಡರ್ಸ್ಟ್ಯಾಂಡ್ ಲಾಟ್. If you feel that the video is very fast, you can watch the video in a slow motion also. You have a setting. Share the video with your other friends also. Thank you very much. All the best for your examination.